ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸಂಜೆ ಸ್ನ್ಯಾಕ್ಸ್ ಒಣ ಅವಲಕ್ಕಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾದರೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇಳಿ ಅದನ್ನೆಲ್ಲ ಶೋ ಮಾಡ್ತಾ ಇದ್ದೀನಿ. ಅದೇ ರೀತಿ ಒಂದು ಲಿಸ್ಟ್ ಕೂಡ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಏನೇನು ಬೇಕು ಅಂತ ಎಲ್ಲ ಫಸ್ಟಿಗೆ ಎಲ್ಲ ಎತ್ತಿಡ್ಕೊಬೇಕು ನೋಡಿ. ಈಗ ಮಾಡೋದು ಹೆಂಗೆ ಹೇಳ್ತೀನಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ, ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕು, ಒಣ ಅವಲಕ್ಕಿಲ್ವ, ಸೊ ಅದಕ್ಕೆ ಮಿಕ್ಸ್ ಮಾಡೋಕ್ಕೆ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಸೊ ನಾವು ಈಗ ಮಾಡ್ತಾ ಇರೋದು 1 kg ಅವಲಕ್ಕಿ ಮಾಡ್ತಾ ಇರೋದು. ನೀವು ಅಳತೆ ಅರ್ಧ kg 1/4 kg ಎಷ್ಟು ಮಾಡ್ತೀರೋ ಅದಕ್ಕೆ ಎಷ್ಟು ಎಣ್ಣೆ ಬೇಕು, ಇದರಲ್ಲಿ 4 ಭಾಗ ಮಾಡ್ಕೊಂಡು ಹಾಕಿ ಎಣ್ಣೆ ಕಾದ್ಮೇಲೆ ಈಗ ನಾವು ಒಂದೊಂದನ್ನೇ ಸಾಮಾನು ತೊಗೊಂಡಿದ್ದೀವಲ್ಲ ಹಾಕೋದು. ನೋಡಿ, ಫಸ್ಟ್ ಸಾಸಿವೆ ಹಾಕಿದ್ದೀವಿ. ಈಗ ನಾವು ಕಾಯಿ ಹಾಕ್ತೀವಿ, ಸ್ವಲ್ಪ ಬೇಗ ರೋಸ್ಟ್ ಆಗಲಿ, ಯಾಕಂದರೆ ಅದರೊಳಗೆ ಸ್ವಲ್ಪ ನೀರಿನಂಶ ಇರೋದ್ರಿಂದ. ನೆಕ್ಸ್ಟು ಅದಕ್ಕೇ ಬೆಳ್ಳುಳ್ಳಿ ಹಾಕ್ತಿದ್ದೀವಿ ಸೈಡಿಗೆ. ಬೆಳ್ಳುಳ್ಳಿ ಸ್ವಲ್ಪ ಸ್ಮ್ಯಾಶ್ ಆಗಬೇಕು. ಇನ್ನೊಂದು ಸ್ವಲ್ಪ ಸೈಡಿಗೆ ಕಡಲೆ ಹಾಕ್ತಾಯಿದ್ದೀವಿ. ಲಾಸ್ಟಿಗೆ ಕರಿಬೇವು ಸೊಪ್ಪು, ಇವೆರಡು ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಈಗ ಲಾಸ್ಟ್ ಮಿಕ್ಕಿದ ಕಡಲೆನೂ ಹಾಕಿದ್ದೀವಿ. ಇದನ್ನು ನಾವು ಹೈ ಫ್ಲೇಮಲ್ಲೇ ರೋಸ್ಟ್ ಮಾಡಬೇಕು ಚೆನ್ನಾಗಿ. ಹೈ ಫ್ಲೇಮಲ್ಲಿ ನೀವು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು. ರೋಸ್ಟ್ ಮಾಡಿದಷ್ಟು ಟೇಸ್ಟ್ ಬರುತ್ತೆ. ಎಣ್ಣೆ ಕಾದ್ರಿಂದ ಸ್ವಲ್ಪ ನೀವು ಕೈ ಆಡಿಸ್ತಾನೆ ಇರಬೇಕು. ಅರಿಶಿನ ಹಾಕ್ತದೆ ನೋಡಿ. ಈಗ ಅರಿಶಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ನಡೆಯುತ್ತೆ. ಚೆನ್ನಾಗಿ ರೋಸ್ಟ್ ಮಾಡಿ ತಳ ಹಿಡಿಯಬಾರ್ದು, ಸೀದೋಗುತ್ತೆ. ನೋಡಿ, ನಮ್ಮನೆ ಇಲ್ಲಿ ಬಂದರೆ ನೋಡ್ತಾ ಇದೆ ರೆಡಿ ಆಗಿದೆಯಾ ಅಂತ. ಈ ಥರ ಕಾಣುತ್ತೆ ನಿಮಗೆ. ಚೆನ್ನಾಗಿ ರೋಸ್ಟ್ ಮಾಡ್ತಾ ಇರ್ಬೇಕು. ನೀವು ರೋಸ್ಟ್ ಮಾಡಬೇಕಾದ್ರೆ ನೀವು ನಿಲ್ಲಿಸೋ ಹಾಗಿಲ್ಲ, ಯಾಕೆಂದರೆ ಸೀದ್ಬಿಡುತ್ತೆ. ಈ ಖಾರದ ಪುಡಿ ಆ್ಯಡ್ ಮಾಡ್ತಾಯಿದ್ದೀವಿ. ಖಾರ ಎಷ್ಟಿದೆ ನೋಡ್ಕೊಂಡು ಅದು ಖಾರದ ಪುಡಿ ಆ್ಯಡ್ ಮಾಡಿ, ಅದು ಕೂಡ ನೀವು ಕೈ ಎತ್ತೋ ಹಾಗೆ ಇಲ್ಲ. ಆ್ಯಕ್ಚುಲಾಗಿ ಸ್ವಲ್ಪ ಫ್ಲೇಮ್ ಕಮ್ಮಿ ಮಾಡ್ಕೊಂಡು ಈಗ ಅದನ್ನು ಹಂಗೆ ಫ್ರೈ ಮಾಡ್ಕೊಳ್ಳಿ. ಈಗ ಉಪ್ಪು ಹಾಕೋಬಿಡಿ ಲಾಸ್ಟಿಗೆ. ರುಚಿಗೆ ಎಷ್ಟು ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು. ಕೆಲವ್ರು ಕಮ್ಮಿ ಆ್ಯಡ್ ಮಾಡ್ತಾರೆ, ಕೆಲವ್ರು ಜಾಸ್ತಿ ಆ್ಯಡ್ ಮಾಡ್ತಾರೆ. ಸೊ ಅದು ನೋಡ್ಕೊಂಡು ನೀವು ಎಷ್ಟು ಬೇಕೋ ಅಷ್ಟು ನೋಡಿ. ಅವ್ರು ಎಲ್ಲ ರೋಸ್ಟ್ ಆಗಿದೆ, ಎಣ್ಣೆ ಕುದಿತಾ ಕಾಣಿಸ್ತಾ ಇದೆ, ಏನೂ ಸೀದಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರು ನಮ್ಮ ಮಮ್ಮಿ. ಹಂಗೆ ಫ್ರೈ ಮಾಡ್ತಾನೇ ಇದ್ದಾರೆ ಅವರು, ಕಂಟಿನ್ಯೂಸ್ ಆಗಿ ನಿಲ್ಲಿಸ್ತಾ ಇಲ್ಲ. ಈಗ ಸಕ್ಕರೆ ಆ್ಯಡ್ ಮಾಡಿ ನೋಡಿ. ಸಕ್ಕರೆ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅಂತೇಳಿ ಸ್ವಲ್ಪ ಸಕ್ಕರೆನೂ ಆ್ಯಡ್ ಮಾಡ್ತೀನಿ ನಾವು ನಾರ್ಮಲಾಗಿ. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಈಗ ಆಗಿದೆ ಫೈನಲ್ ಆಗಿ. ನನ್ನ ಸ್ವಲ್ಪ ಸಕ್ಕರೆ ಎಲ್ಲ ಮೆಲ್ಟಾಗಿ, ಬಟ್ ನೀವು ಇವಾಗೇ ಬಿಸಿ ಇದ್ದಾಗೇ ಅವಲಕ್ಕಿ ಹಾಕಬೇಕು, ತಣ್ಣ ಹೋಗಕ್ಕೆ ಬಿಡೋಂಗಿಲ್ಲ. ಯಾಕೆ ಸಕ್ಕರೆ ಹಾಕಿರ್ತೀವಲ್ಲ ನೋಡಿ, ಬಿಸಿ ಕುದೀತಾ ಇದೆಯಲ್ಲ, ಅದೇ ಟೈಮಿಗೆ ಪಟ್ ಅಂತ ನೀವು ಎಲ್ಲ ಅವಲಕ್ಕಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕು. ಲಾಸ್ಟಿಗೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು. ಅವಾಗ ನಿಮಗೆ ಬೇಗನೆ ಹೊಂದ್ಕೊಳ್ಳುತ್ತೆ. ಸಕ್ಕರೆ ಹಾಕೋದ್ರಿಂದ ಅಂಟೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಬೇಗ ಸಕ್ಕರೆ ಹಾಕಿದ ತಕ್ಷಣವೇ ನೀವು ಸ್ವಲ್ಪ ಸಣ್ಣ ಫ್ಲೇಮ್ ಮಾಡ್ಕೊಂಡು ಕಲಿಸ್ಕೊಳ್ಳೋ ಸ್ಟಾರ್ಟ್ ಮಾಡಿಬಿಡಿ. ಅದೆಲ್ಲ ಮಿಕ್ಸ್ ಆಗಬೇಕು, ಪೂರ್ತಿ ಮಿಕ್ಸ್ ಆಗೋವರೆಗೂ ಕಲಸಿ ಚೆನ್ನಾಗಿ ಮಿಕ್ಸಪ್ ಆಗಬೇಕು. ಅವೆಲ್ಲ ಕೂಡ ರೆಡ್ ಆ್ಯಂಡ್ ಯೆಲ್ಲೋಯಿಶ್ ಕಲರ್ ಟರ್ನ್ ಆಗುತ್ತೆ ಅವಲಕ್ಕಿ. ಬಾಣಲಿ ಚಿಕ್ತಾಯಿತ್ತು, ಸೊ ಅದಕ್ಕೋಸ್ಕರ ನಾವು ಯೋಚನೆ ಮಾಡಿದೆ ಚೇಂಜ್ ಮಾಡಬೇಕಾ ಅಂತ ಹೇಳ್ಬಿಟ್ಟು. ಈಗ ಆಲ್ಮೋಸ್ಟ್ ಚೇಂಜ್ ಮಾಡಲೇಬೇಕು, ಅನಿವಾರ್ಯಕ್ಕೆ 1 kgಗೆ ಎಷ್ಟು ಚಿಕ್ಕ ಬಾಣಲೆಗೆ ಆಗಲ್ಲ. ಸೊ ಚೇಂಜ್ ಮಾಡೋಕ್ಕೆ ಶಿಫ್ಟ್ ಮಾಡ್ತಾಯಿದ್ದೀವಿ. ನೋಡಿ, ನಾವು ದೊಡ್ಡ ಬಾಣಲೆ ಹಾಕ್ಕೊಂಡು ಈಗ ಮತ್ತೆ ಸ್ವಲ್ಪ ಹಂಗೆ ಆ್ಯಡ್ ಮಾಡ್ತಾ ಇದ್ದೀವಿ ಅವಲಕ್ಕಿನ. ಅಷ್ಟು ಚೆನ್ನಾಗಿ ಕಲಿಸ್ಬೇಕು. ಬಿಸಿಲೇ ಫ್ಲೇಮ್ ಆಫ್ ಮಾಡೋಗಿಲ್ಲ, ನೀವು ಕಮ್ಮಿ ಮಾಡ್ಕೊಂಡು ತಿರುಗಿಸ್ತಾ ಅದನ್ನು ಫುಲ್ಲೂ ಅದಕ್ಕೆಲ್ಲ ಹಚ್ಚೋಗಿ ಮಾಡಬೇಕು. ನೋಡಿ, ಫೈನಲಾಗಿ ಹಿಂಗೆ ಕಾಣಿಸುತ್ತೆ. ಸಂಜೆ ಟೈಮ್ ತಿನ್ನೋಕೆ ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಒಂದು ಸಲ ನೀವು ಮಾಡ್ಕೊಂಡು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ಸೊ ಅಟ್ಲೀಸ್ಟ್ ಒನ್ಸ್ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಬಾಯ್.